ಶುಭೋದಯ ಎಲ್ರಿಗೂ. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ನಾನು ಇವತ್ತು ನಿಮಗೆ ಕಾಮಕಸ್ತೂರಿ ಗಿಡವನ್ನು ತೋರಿಸ್ಕೊಡ್ತೀನಿ. ಇದೇ ಕಾಮಕಸ್ತೂರಿ. ಇದು ತುಳಸಿ ಜಾತಿಗೆ ಸೇರಿದ್ದು. ಇದನ್ನು ಆ್ಯಕ್ಚುಲಿ ತೈ ಬೇಸಿಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ನಮ್ಮ ತಾಯಿಯವರು ಅವ್ರ ಮನೆಯಲ್ಲಿ ಒಂದು ಗಿಡ ಬೆಳೆಸ್ಬಿಟ್ಟು ಈ ಹೂವು ಬಂದಿದ್ದನ್ನು ಮತ್ತೆ ಅದು ಒಣಗತ್ತೆ. ಹೀಗೆ ಬಿಟ್ಟರೆ ಇದು ಒಣಗಿ ಬೀಜ ಆಗುತ್ತೆ. ಓಕೆ, ಇದು ಬೀಜ ತಂದು ಅವರು ಬೀಜ ಕೊಟ್ಟಿದ್ದನ್ನು ತಂದು ನಾನು ಬೀಜ ಹಾಕಿದ್ದು ಈ ದೊಡ್ಡ ಪಾಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದನ್ನು ಆ್ಯಕ್ಚುಲಿ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಇದು ಇಟ್ಸ್ ಅ ವೆರಿ ಫ್ರಾಗ್ರೆಂಟ್ ಲೀವ್ಸ್. ಕಟ್ ಮಾಡಿ ದೇವರಿಗೆಲ್ಲ ಇಡ್ತಾರೆ ಇದನ್ನು. ಆ್ಯಂಡ್ 3-4 ದಿನ ಆದರೂ ಇದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ನೋಡಿ ಬೇರೆ ಗಿಡದಲ್ಲೆಲ್ಲ ಹೂವು ತೆಗೆದಿದ್ದೀನಿ, ಇದು ಒಂದರಲ್ಲೇ ಬಿಟ್ಟಿದ್ದೀನಿ. ಯಾಕಂದರೆ ಇದನ್ನು ಬೀಜ ಮಾಡಿ ಸ್ಟೋರ್ ಮಾಡೋಣ ಅಂತ. ಇದರಲ್ಲಿ ಅಡುಗೆನೂ ಮಾಡ್ತಾರೆ, ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಇದು.